ಸೋಗ್ಲಾಡಿ ಅದೊಂದು ದೊಡ್ಡ ಕಥೆ. ಈ ವನಜ ಇದ್ದಾಳಲ್ಲ, ವನಜ ಜನಾರ್ದನನ ಹೆಂಡತಿ. ವನಜಳ ತಂದೆ ನಾನು ಬಾಲ್ಯ ಸ್ನೇಹಿತರು. ಈ ವನಜ ಜನಾರ್ದನ್ಗೆ ಒಂದು ಮಗು ಹುಟ್ಟಿತು. ಅದು ತುಂಬಾ ದುರದೃಷ್ಟವಾದ ಮಗು ಅಂತ ಹೇಳಿ ಜನಾರ್ದನ ಆ ಮಗುನ ಎಲ್ಲೋ ಬಿಟ್ಟು ಬಂದುಬಿಟ್ಟ. ಇವನು ಎಂಥ ಕ್ರಿಮಿ ಅಂತ ಗೊತ್ತಿದ್ದ ನನ್ನ ಸ್ನೇಹಿತ ತನ್ನ ಅಷ್ಟೂ ಆಸ್ತಿನ ಆ ಮಗು ಮತ್ತೆ ಸಿಕ್ಕಿದ್ರೆ ಮಾತ್ರ ಇವರಿಗೆ ಸಿಗತ್ತೆ, ಇಲ್ಲದೆ ಹೋದರೆ ಅಷ್ಟೂ ಅನಾಥಾಶ್ರಮಕ್ಕೆ ಸೇರುತ್ತೆ ಅಂತ ವಿಲ್ಲು ಬರೆದು ಬಿಟ್ಟು ಹೋದ. ಈಗ ನೋಡಿದ್ರೆ ಜನಾರ್ದನ ಆ ಮಗು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾನ. ಲಾಯರ್ ಸಾಹೇಬ್ರೆ, ನಾವು ಹೋಗಿ ಆ ಮಗುನ ನೋಡ್ಲೇಬೇಕು. ಆದ್ರೆ ಈ ವಿಷಯನ ನೀವ್ಯಾಕೆ ಇಷ್ಟು ದಿನ ಹೇಳಿರ್ಲಿಲ್ಲ? ಇದನ್ನೆಲ್ಲ ರಹಸ್ಯವಾಗೇ ಇಡೋಂಥ ಅವಶ್ಯಕತೆ ಇತ್ತು ಸೋಗಲಾಡಿ. ಆ ಜನಾರ್ದನ ಎಂಥ ಕಳ್ಳ ಅಂತ ನಿನಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿದೆ. ಒಂದು ವೇಳೆ ಆ ಕಳೆದು ಹೋಗಿರೋ ಮಗು ಸಿಕ್ಕಿ ಅದನ್ನ ಗುರುತಿಸಿದರೆ ಮಾತ್ರ, ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಆಮೇಲೆ ಆ ಆಸ್ತಿ ಎಲ್ಲ ಅವಳಿಗೆ ಸೇರುತ್ತೆ ಅಂತನ್ನೋ ವಿಷಯ ಏನಾದರೂ ಈ ಜನಾರ್ದನನಿಗೆ ಗೊತ್ತಾಗಿದ್ದಿದ್ರೆ ಅವನು ನನ್ನನ್ನೂ ಬಿಡ್ತಾ ಇರಲಿಲ್ಲ. ಲಾಯರ್ ಸಾಹೇಬ್ರ, ಆದಷ್ಟು ಬೇಗ ಮಾಧವನ್ ಮನೆಗೆ ಹೋಗೋಣ, ಆ ಹುಡುಗಿನ ನೋಡೋಣ. ಜನಾರ್ದನನ್ನು ಅಲ್ಲಿಗೆ ಬರೋದಕ್ಕೆ ಹೇಳಿ ಅವನನ್ನ ಅಲ್ಲೇ ವಿಚಾರಿಸ್ಕೋತೀನಿ. ಮುಂದೆ ಏನಾಗುತ್ತೋ ನೋಡೋಣ. ಸರಿ ಸರ್, ನಾನು ಬರ್ತೀನಿ. ಅಲ್ಲ ತಾತ, ಈ ವಿಷಯನೆಲ್ಲ ನೀವು ಜನಾರ್ದನ್ ಅವ್ರ ಮನೆಯಲ್ಲೇ ಮಾತಾಡ್ಬೋದಲ್ವಾ? ಮಾಧವ್ ಮಾವ ಅವ್ರ ಮನೆಯಲ್ಲಿ ಯಾಕೆ ಮಾತಾಡ್ಬೇಕು? ಈಗ ಅವನು ತನ್ನ ಮಗಳನ್ನ ಆ ಮನೆ ಕೊಟ್ಟಿರೋ ತಾನೆ. ಹಾಗಾಗಿ ಜನಾರ್ದನ ಆ ಮನೆಯವರಿಗೆ ಒಂದಲ್ಲ ಒಂದು ರೀತಿ ನಂಬಿಕೆ ದ್ರೋಹ ಮಾಡ್ತಾನೆ ಇರ್ತಾನೆ. ಅಂದ್ರೆ ಇದು ನಿಜಾನ ಸುಳ್ಳ ಅನ್ನೋ ವಿಷಯ ಕೂಡ ಅಲ್ಲೇ ಇತ್ಯರ್ಥ ಆಗ್ಬೇಕಲ್ವಾ? ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಮಾವ, ನಮ್ಗೇನೋ ಈ ಬಿಸ್ನೆಸ್ ಮಾಡೋ ಅದೃಷ್ಟನೇ ಇಲ್ಲ ಅನಿಸ್ತಿದೆ. ನಾವು ಒಂದೊಂದು ಹೆಜ್ಜೆ ಇಟ್ಟಂಗೂ ನೆಲನೇ ಕುಸ್ತು ಹೋಗ್ತಿದೆ. ಹೌದಮ್ಮ, ಈಗ ನಾವು ಬಿಸ್ನೆಸ್ ಮಾಡಬೇಕು ಅಂದ್ರೆ ಬಂಡವಾಳ ಬೇಕು. ಬಂಡವಾಳ ಬೇಕು ಅಂದ್ರೆ ಈ ಮನೆ ನಿನ್ನ ಹೆಸರಿಗಾಗಬೇಕು. ಈ ಮನೆ ನಿನ್ನ ಹೆಸರಿಗಾಗಬೇಕು ಅಂದ್ರೆ ನಮ್ಗೊಂದು ಡೆತ್ ಸರ್ಟಿಫಿಕೇಟ್ ಬೇಕು. ಡೆತ್ ಸರ್ಟಿಫಿಕೇಟ್ ನಮ್ಮ ಕೈಗೆ ಬರಬೇಕು ಅಂದ್ರೆ ಒಂದು ಹೆಣ ಬೇಕು. ಹಾಗೂ ಹೀಗೂ ಕಷ್ಟಪಟ್ಟು ಹೆಣ ಸಂಪಾದನೆ ಮಾಡಿ ಡೆತ್ ಸರ್ಟಿಫಿಕೇಟು ತಗೊಂಡ್ವಿ. ಅದನ್ನ ರಿಜಿಸ್ಟರ್ ಮಾಡಕ್ಕೆ ಅಂತ ಹೋದ್ರೆ ಅಲ್ಲಿ ಮತ್ತೆ ಇನ್ನೊಂದು ಎಡವಟ್ಟು. ಅಯ್ಯೋ, ಇದೆಲ್ಲ ಪೂರೈಸೋಷ್ಟೊತ್ತಿಗೆ ಇದೆಲ್ಲ ನಾವು ಯಾಕೆ ಮಾಡಿದ್ವಿ ಅನ್ನೋದೇ ಮರ್ತೋಗುತ್ತೆ ಸೊಸೆ ಮುದ್ದು. ಅಯ್ಯೋ ಮಾವ, ನಾವ್ ಇದನ್ನೆಲ್ಲ ಮಾಡಿ ಈ ಮನೆನ ನನ್ನ ಹೆಸರಿಗೆ ಮಾಡಿಸಿ, ಆಮೇಲೆ ಖಾತೆ ಮಾಡಿಸಿ, ಈ ಮನೆನ ಅಡ್ಬಿಟ್ಟು ಆ ದುಡ್ಡಲ್ಲಿ ನಾವು ಸೈಟ್ಗಳನ್ನೆಲ್ಲ ತಗೊಂಡು ಸೈಟನ್ನು ಮಾರಿ ನಮ್ಮ ದುಡ್ಡನ್ನ ಡಬಲ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮಗೆ ಈ ತಾತಂಗ್ ವಯಸ್ಸಾಗಿದೆಯಲ್ಲ ಅಷ್ಟು ವಯಸ್ಸಾಗಿರುತ್ತೆ ಅನ್ಸುತ್ತೆ. ಬೇಡ ಬೇಡ ಸೊಸೆ ಮುದ್ದು, ಭರವಸೆ ಕಳ್ಕೋಬೇಡ. ನೀರಲ್ಲಿ ಇಳಿದಾಗಿದೆ, ಮಳೆನೋ ಚಳಿನೋ ಈಚ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಈಜ್ಕೊಂಡು ಹೋಗ್ಬೇಕೇನೋ ನಿಜ, ಆದ್ರೆ ನಾವು ಈ ರೀತಿ ಈಜೋಷ್ಟ್ರಲ್ಲಿ ಸುಳಿಗಳೆಲ್ಲ ಅಡ್ಡ ಸಿಕ್ಕಿ ನಾವೆಲ್ಲಿ ಮುಳುಗೋಗ್ತೀವೋ ಅಂತ ಭಯ ಆಗ್ತಿದೆ ನಂಗೆ. ಮೊನ್ನೆ ನೋಡಿ, ನಿಮ್ಮ ಮಗನೇ ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ರು. ಏನೋ ಫಜೀತಿ ಮಾಡ್ಕೊಂಬಿಡಿ ಅಂತ ಹೇಳ್ತಿದ್ರು. ಅಪ್ಪಿ ತಪ್ಪಿ ನಾವ್ ಈ ರೀತಿ ರಂಪ ಮಾಡ್ಕೊಂಡಿರೋದೇನಾದ್ರೂ ನಿಮ್ಮ ಮಗಂಗೋ ಅಥವಾ ಈ ಮನೆಯವ್ರಿಗೋ ಗೊತ್ತಾದ್ರೆ ನಮ್ ಗತಿ ಏನಾಗುತ್ತೋ ಏನೋ. ಅಪಶಕ್ನ ನುಡಿ ಬಡಕ ಸಂಬುದ್ದು. ಬದುಕಿರೋ ನಿಮ್ಮ ತಾತನ್ನ ಶಿವ ಶಿವ ಅಂತ ಮೇಲ್ ಕಳ್ಸಿದೀವಿ ಅಷ್ಟು ಸುಲಭವಾಗಿ. ಅಂಥದ್ರಲ್ಲಿ ಈ ಮನೆನ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದು ಕಷ್ಟ.
ಆದರೆ ನಿನ್ನ ಮಗಳು ಅಂತ ಅನ್ನೋದಕ್ಕೆ ಕೆಲವೊಂದು ಗುರುತುಗಳು ಇರಬೇಕಲ್ಲ. ಈ ಮಚ್ಚೆ ಗಿಚ್ಚೆ ಇನ್ನೊಂದು ಮತ್ತೊಂದು. ಒಂದು ವೇಳೆ ನನಗೆ ನಂಬಿಕೆ ಬರಲಿಲ್ಲ ಅಂತಂದರೆ DNA ಟೆಸ್ಟನ್ನು ಮಾಡಿಸ್ತೀನಿ. DNA ಟೆಸ್ಟ್ ಯಾಕೆ ಈ ವಿಷಯನ ಇಷ್ಟು ದೊಡ್ಡದು ಮಾಡ್ತಾ ಇದ್ದೀರಾ? ಅದೇ ನಾನು ಕೇಳ್ತಿರೋದು. ನೀವು ಯಾರನ್ನು ಬೇಕಾ ಕೇಳಿ, ಎಲ್ಲಿ ಬೇಕಾದ್ರೂ ವಿಚಾರಿಸಿ, ಅವಳೇ ನನ್ನ ಮಗಳು. ನೀವು ಹೀಗೆಲ್ಲ ಮಾತಾಡ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ಆಶ್ರಮದಲ್ಲಿ ಕೆಲಸ ಮಾಡೋರು ಒಬ್ಬರನ್ನ ಕರ್ಕೊಂಡ್ಬಂದಿದ್ದೀನಿ. ಕನಕ ಅವರೇ, ಸ್ವಲ್ಪ ಬರ್ತೀರಾ? ಇವ್ರು ಕನಕ ಅಂತ. ನಾನು ಮಗುನ ಆಶ್ರಮದಲ್ಲಿ ಬಿಟ್ಟು ಬಂದಾಗ ಇವರೇ ಅಲ್ಲಿದ್ದಿದ್ದು. ಬೇಕಾದ್ರೆ ಅವ್ರನ್ನೇ ಕೇಳಿ.